ಹಾಯ್ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಹೋಪ್ ಯು ಆಲ್ ಆರ್ ಗುಡ್. ಇದು ವಿಡಿಯೋ ಬಂದುಬಿಟ್ಟು ಹುಬ್ಳಿ ಟು ಮಹಾರಾಷ್ಟ್ರದಾಗಿರೋ ಸೊಲ್ಲಾಪುರ ಊರಿನ ಜಾತ್ರೆ ಇದೆ, ಬ್ಲಾಗ್ ರೀ ಇದೆ. ಇದನ್ನು ಬಂದುಬಿಟ್ಟು ನಾವು ಹುಬ್ಳಿಯಿಂದ ಸೊಲ್ಲಾಪುರ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊಲ್ಲಾಪುರಿಂದ ಮತ್ತು ಆ ಕಡೆ ಹಳ್ಳಿಗೆ ಹೋಗೋ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಹಳ್ಳಿದಾಗ ಐತಿ ಜಾತ್ರೆ ಚೌಡೇಶ್ವರಿದ ಮಾಶಾಳ ಅಂಥೇಳಿ. ಆ ಕಡೆ ಸೊಲ್ಲಾಪುರಿಂದ ಇಂಡಿದ ಸೈಡ್ ಬರ್ತೈತಿ. ನಾವು ಇಲ್ಲಿ ಹುಬ್ಳಿಯಿಂದ ಸಂಜೆ ಮುಂದೆ 6 ಗಂಟೆ ಟ್ರೈನಿಗೆ ಹತ್ತಿದ್ವಿ. ಹತ್ತಿ ಹಿಂಗೆ ಚಳಿದಾಗ ಹೋಗೋ ಪ್ಲ್ಯಾನ್ ಇದ್ದಿದ್ದಿಲ್ಲ, ಅಡ್ವಾನ್ಸ್ ಪ್ಲ್ಯಾನು ಮಾಡಿದ್ದಿಲ್ಲ. ಹಂಗೆ ಚಳಿನಾಗ ಕೂತ್ಕೊಂಡು ನಮ್ಮ ಹಸ್ಬೆಂಡ್ ನೋಡ್ರಿ ಮೊಬೈಲ್ ನೋಡ್ಕೊತ ಇದು ಬಂದಿರೋ ಶೇಂಗಾ ತಿನ್ನಕತ್ತಾರ. ಅಂತೂ ಇಂದು ಮಳೆಯಾಗಿ ಹೋಗಿ ಸೊಲ್ಲಾಪುರ ಮುಂಜಾನೆ 4 ಗಂಟೆಗೆ ಮುಟ್ಟಿದ್ವಿ ರೀ. ಫಸ್ಟ್ ಇನ್ನೊಂದು ತಾಸು ಟೈಮಿಂಗ್ ಇತ್ತು ನಮ್ಗೆ ವಾಪಸ್ ಟ್ರೈನಿಗೆ ಬರೋಕೆ. ಹೋಗಿ ಹೊರಗಡೆ ಸೊಲ್ಲಾಪುರ ಚಹಾ ಟ್ರೈ ಮಾಡ್ಬೇಕಂತ ಚಹಾ ಕುಡಿದು ನಮ್ಮ ಮಮ್ಮಿಗೂ ನಾವು ಚಹಾ ಪಾರ್ಸಲ್ ತೊಗೊಂಡು ವಾಪಸ್ ಅದೇ ಟ್ರೈನಿಗೆ ಕುತ್ಕೊಂಡು ಇಂಡಿಗೆ ಹೋದ್ವಿ ರೀ. ಹೋಗೋ ಮುಂದೆ ಯಾಕೆ ಇಳಿಲಿಲ್ಲ ಅಂತೇಳಿ ಕೇಳ್ತೀರಿ ಎಲ್ಲರೂ. ಹೋಗೋ ಮುಂದೆ ನಾವು ರಾತ್ರಿ 3-3:30ಗೆ ಇಳಿತಿದ್ವಿ. ಅಲ್ಲಿ 3:30 ಕುತ್ಕೊಂಡು ಬಸ್ ಸ್ಟ್ಯಾಂಡ್ ಕಾಯೋಕ್ಕಾಗಂತೂ ಆಗೋದಿಲ್ಲ. ಸೊ ಬಿಕಾಸ್ ಅದೇ ಟ್ರೈನ್ ಮತ್ತು ಮುಂಜಾನೆ ವಾಪಸ್ ಬರ್ತಾನೆ ರೀ. ಇಂಡಿಗೆ 7-7:30 ಅಂದ್ರೆ ಬಂದು ಮುಡ್ತಾನೆ. ಸೊ 6-6:30 ಅಂದ್ರೆ ಬರ್ತಾನೆ. ಈ ಸಲ ಭಾಳ ಲೇಟ್ ಮಾಡ್ಯಾರ ಅಂತೇಳಿ 7-7:30ಗೆ ಬಂದಾನೆ. ಸೊ ನಾವು ಇಂಡಿದಿಂದ ಮಾಶಾಳ ಬಸ್ ಹತ್ತೇ ಬಿಟ್ವಿ. ಬಸ್ ಫಸ್ಟ್ ನಿದ್ದೆ ಮಾಡೋ ಅಂತಾರೆ ನಮ್ಮ ಹಸ್ಬೆಂಡ. ಫಸ್ಟ್ ಯಾರೇ ಏನೋ ಮಾಡಲಿ, ಫಸ್ಟ್ ನನಗೆ ನಿದ್ದೆ ಬೇಕಪ್ಪ ಅಂತ. ಅಂತೂ ಇಂತೂ ಬಂದ ಮಾಶಾಳದಾಗ ನಮ್ಮ ಮಮ್ಮಿ ಊರಿಗೆ ಬಂದ, ನಮ್ಮ ಮಮ್ಮಿ ತವ್ರ ಮನ್ಯಾಗ ಬಂದು ಮುಟ್ಟಿದ್ವಿ ರೀ. ಅಲ್ಲೇ ಮನ್ಯಾಗ ಮಕ್ಕಳು ಚಿಲಿ ಅಂತೇಳಿ ನಮ್ಮ ಊರಿನ ಜಾತ್ರೆಗೆ ಎಲ್ಲರೂ ಮಕ್ಕಳು ಬಂದಿದ್ದರು. ನಮ್ಮ ಮಮ್ಮಿ ಅಕ್ಕಂಗ್ಯಾರ, ನಮ್ಮ ಮಾಮಂದ್ರ ಮಕ್ಕಳು, ಅದ್ರಾಗ ನಾವೊಂದಿಬ್ಬರು ನೋಡ್ರಿ. ಮನೆ ತುಂಬ ಮಕ್ಕಳಿತ್ತಂದ್ರೆ ನಮಗೇನು ಬೇಡ ನೋಡ್ರಿ, ಅವ್ರ ಖುಷಿನೇ ನಮ್ಮ ಖುಷಿ. ಅಂತೂ ಇಂಥ ಅವರಿಗೂ ಜಗಳ ಹಚ್ಚಿ ನಾವು ಜಗಳ ಮಾಡ್ಕೊಂಡು ಖುಷಿ ಪಟ್ಟು ವರ್ಷಕ್ಕೊಮ್ಮೆ ಬಂದಾಗೊಮ್ಮೆ ನಮ್ಮ ಮಾಮಾರ ನಮ್ಮ ಮಮ್ಮಿಯವ್ರ ಅಕ್ಕಂಗ್ಯಾರಿಗೆ ಬಳಿ ಉಡ್ಸೋದಂತೂ ತಪ್ಪಿಸಲ್ಲ ರೀ. ಅದ ಗ್ಯಾಪ್ನಾಗ ಮತ್ತು ನಮಗೂ ಅಂತೇಳಿ ಚಾನ್ಸ್ನಾಗ ಚಾನ್ಸ್ ಹೊಡೆದೇ ಬಿಡ್ತೀವಿ. ಬಳಿ ಉಡಿಸ್ಕೊಂಡು ಇತ್ತಾಗ ಬಳಿ ಉಟ್ಕೊಳಕತ್ತಿದ್ರೆ ಇತ್ತಾಗ ಹಬ್ಬದ ಪ್ರಿಪ್ರೇಷನ್ ನೋಡ್ರಿ. ಇದು ಹಬ್ಬದ ನಮ್ಮ ವರ್ಷ ಹಬ್ಬಕ್ಕೆ ನಮ್ಮ ಮಮ್ಮಿಯವ್ರ ಸಿಸ್ಟರ್ ಮಾಡ್ತಾರೆ ರೀ ಹೋಳಿಗೆ. ಏನು ಹೊತ್ತು ಹೋಳಿಗೆ ಮಾಡ್ತಾರಂದ್ರೆ ಮಸ್ತ್. ಅಷ್ಟು ದೊಡ್ಡ ಹೋಳಿಗೆ ನಮಗೂ ಅಂತೂ ಮಾಡೋಕ್ಕಂತೂ ಬರೋದೇ ಇಲ್ಲ ರೀ. ನಮಗೆ ಅಷ್ಟು ದೊಡ್ಡ ಹೋಳಿಗೆ ಮಾಡೋಕ್ಕಂತೂ ಬರೋದಿಲ್ಲ, ನಾವು ತಿನ್ನಕ್ಕಂತೂ ಮಸ್ತ್ ಬರ್ತೈತಿ. ಮುತ್ಕೊಂಡಾದ ಅವ್ರು ಹೋಳಿಗೆ ಮಾಡೋದು ನೋಡಿ ಖುಷಿ ಪಟ್ಟು ಇತ್ತಾಗ ನೋಡ್ರಿ ನಮ್ಮ ಮಾಮನ ಮಗಳು ಬಂದು ಬಂದು ಮಾತಾಡೋಕೆ ತಯಾರಿಲ್ಲ ಅಂಥೇಳಿ ಕಾಡ್ಸಾಕತ್ಲೆ ರೀ. ಅಷ್ಟರೊಳಗೆ ನಾವೆಲ್ಲರೂ ರೆಡಿಯಾಗಿ ಜಾತ್ರೆಗೆ ದಂಡಿ ಹಾಕಕ್ಕೆ ರೆಡಿ ಆದ್ವಿ ರೀ. ಸೊ ಇದನ್ನು ನೋಡ್ರಿ ದಂಡಿ ನಾವು ಬೇಡ್ಕೊಂಡು ಏನು ಹಾಕ್ತೀವಲ್ಲ ಚೌಡೇಶ್ವರಿಗೆ, ಅದ ದಂಡಿ ಅಂದ್ಕೊಂಡಿದ್ದು ಆಕೈತಿ ಅಂತ ಈ ಮೊದಲಿಂದನೂ ನಂಬಿಕೆ ಐತಿ. ಸೊ ನಾವು ಒಂದು ಮನೆಯಿಂದ ನಾವು ಒಂದು ದಂಡಿ ತೊಗೊಂಡಿದ್ವಿ, ನಮ್ಮ ಮಾಮಾರು ಒಂದು ದಂಡಿ ತೊಗೊಂಡಿದ್ದು ರೀ. ಅತ್ತಾಗ ನಮ್ಮ ದೊಡ್ಡ ಮಾಮಾರು ಬಂದರಿ. ಒಟ್ಟು 3 ದಂಡಿ ತೊಗೊಂಡು ಬಾರಿಸ್ಕೊಂತ ದಂಡಿ ತೊಗೊಂಡು ಹೋಗೋ ಮಜಾನೇ ಬೇರೆ ರೀ. ಅಂತೂ ಇಂಥ ಚೌಡಮ್ಮನ ಜಾತ್ರೆಗೆ ಹೋಗಿ ದಂಡಿ ಹಾಕಿ ಆ ಚೌಡೇಶ್ವರಿದ ಭಾಳ ಸತ್ಯ ಐತ್ರಿ. ನಾವು ಹೋದಾಗೊಮ್ಮೆ ನಮಗೆ ಏನೇ ಕಷ್ಟ ಇದ್ರು ಎಲ್ಲನೂ ಸಾಲ್ವ್ ಮಾಡ್ತಾಳ್ರಿ. ಆಗಿನ ಕಾಲದಾಗ ಒಂದು ತಾಯಿ ಮತ್ತು ಮಗಳದ್ದು ಚೌಡಮ್ಮಗೆ ಎಡೆ ಕೊಡಕ್ಕೆ ಬಂದಿದ್ರಂತ್ರಿ. ಆ ಎಡಿದಾಗಿಂದ ಆ ಕೂಸು ಒಂದು ಅಗಳ ಅನ್ನ ತಿಂದಿದ್ದಕ್ಕೆ ಚೌಡಮ್ಮ ಆ ಕೂಸಿನ ನುಂಗಿದ್ಲಂತ್ರಿ. ಅದಕ್ಕೆ ಚೌಡಮ್ಮನ ಬಾಯಾಗ ಇನ್ನೂ 2 ಕಾಲು ಹಂಗೆ ಕಾಣ್ತಾವ್ರಿ. ಆ 9 ದಿನ ಚೌಡಮ್ಮ ಹೊತ್ತಿದ್ದು ದೇವ್ರ ಮನುಷ್ಯ ಏನೂ ತಿನ್ನಂಗಿಲ್ಲ ರೀ. ಮತ್ತು ಉತ್ತತ್ತಿ ಹಾಲ ಮೇಲೆ ಇರ್ತಾನೆ, ಅದಕ್ಕೆ ನೆದರಾಗಬಾರ್ದು ಅಂಥೇಳಿ ಹೊಚ್ಚಿ ಕುಡಿಸ್ತಾರೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.